ನಮಸ್ತೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಕಳೆದ ತರಗತಿಯಲ್ಲಿ ನಾವು ವಿದೇಶಿ ಸಾಹಿತ್ಯ ಮೂಲಾಧಾರಗಳನ್ನ ನೋಡಿದ್ವಿ. ಇವತ್ತು ನಾವು ಮೂಲಾಧಾರಗಳಲ್ಲಿ ಎರಡು ಪ್ರಕಾರ, ಒಂದು ಸಾಹಿತ್ಯಿಕ ಮೂಲಾಧಾರ, ಇನ್ನೊಂದು ಪುರಾತತ್ವ ಮೂಲಾಧಾರ. ಸಾಹಿತ್ಯಿಕದಲ್ಲಿ ಒಂದು ಲಿಖಿತ ಸಾಹಿತ್ಯ, ಒಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಅದ್ರ ಎರಡು ಕಂಪ್ಲೀಟ್ ಮಾಡಿದೀವಿ ನಾವು. ಇವತ್ತು ಮೌಖಿಕ ಸಾಹಿತ್ಯ ಮತ್ತು ಐತಿಹ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತುಂಬಾ ಈಸಿ ಟಾಪಿಕ್ ಇದು, ಮೌಖಿಕ ಸಾಹಿತ್ಯ. ನೋಡಿ, ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಇತಿಹಾಸ, ಈ ಧಾರ್ಮಿಕ ಇತಿಹಾಸ, ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕಂದ್ರೆ ನಮ್ಗಲ್ಲಿ ಮೌಖಿಕ ಇತಿಹಾಸ ತುಂಬಾ ಹೆಲ್ಪ್ ಮಾಡುತ್ತೆ. ಮೌಖಿಕ ಇತಿಹಾಸ ಅಂದ್ರೆ ನೋಡಿ, ನಾವು ನಮ್ಮ ವೈದಿಕ ಸಂಸ್ಕೃತಿಯಲ್ಲೂ ವೈದಿಕ ಲಿಟರೇಚರ್ ಅಲ್ಲೂ ನೋಡ್ತೀವಿ, ಸ್ಮೃತಿ ಮತ್ತೆ ಶ್ರುತಿ. ಒಂದು ಮೌಖಿಕವಾಗಿ, ಇನ್ನೊಂದು ಲಿಖಿತ ರೂಪದಲ್ಲಿರುವಂತಹ ಮೂಲಾಧಾರಗಳನ್ನ ನಾವು ನೋಡ್ತೀವಿ. ಮೌಖಿಕ ರೂಪದಲ್ಲಿರೋದು ನಾವು ಜಾಸ್ತಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ಅಲ್ಲಿ ಏನಾಗಿತ್ತು, ಕಿತ್ತೂರು ಸಂಸ್ಥಾನದಲ್ಲಿ ಏನಾಗಿತ್ತು, ಬೈಲಹೊಂಗಲದಲ್ಲಿ ಏನಾಗಿತ್ತು, ಕೆಂಪೇಗೌಡರು, ಮದಕರಿ ನಾಯಕರ ಸಮಯದಲ್ಲಿ ಏನಾಗಿತ್ತು, ಈ ನಮ್ಮ ಕರ್ನಾಟಕದ ನಮ್ಮ ಲೋಕಲ್ ಹಿಸ್ಟ್ರಿನ ನಾವು ತಿಳ್ಕೊಳ್ಳಕ್ಕೆ ಇಲ್ಲಿ ಮೌಖಿಕ ಸಾಹಿತ್ಯನೂ ನಮ್ಗೆ ಅಷ್ಟೇ ಹೆಲ್ಪ್ ಮಾಡುತ್ತೆ, ಐತಿಹ್ಯನೂ ಹೆಲ್ಪ್ ಮಾಡುತ್ತೆ. ಐತಿಹ್ಯ ಅಂದ್ರೆ ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ ಒಂದು ತಿಳ್ಕೊಂಡಂತಹ ಒಂದು ಇತಿಹಾಸ. ಓಕೆನಾ? ಮೌಖಿಕ ಆಧಾರಗಳು ಯಾವ್ಯಾವ ರೂಪದಲ್ಲಿ ಇರುತ್ತೆ? ಮೌಖಿಕ ಆಧಾರಗಳು ಯಾವ್ಯಾವ ರೂಪದಲ್ಲಿ ಇರುತ್ತೆ? ಒಂದು ಹಾಡಿನ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ, ಲಾವಣಿ ರೂಪದಲ್ಲಿ, ಒಂದು ಜಾನಪದ ಕಥೆ ಅಥವಾ ಜಾನಪದ ಹಾಡಿನ ರೂಪದಲ್ಲಿ. ಈ ಉತ್ತರ ಕರ್ನಾಟಕದ ಭಾಗದ ಕಡೆ ನೀವೆಲ್ಲ ಬಂದ್ರೆ ಅಲ್ಲ ಗೀಗಿ ಪದ, ಮತ್ತೆ ಈ ಮದುವೆಯಲ್ಲಿ ಒಂದು ಹಾಡನ್ನ ಹಾಡ್ತಾರೆ, ಸುವಿ ಪದನೋ ಯಾವ, ಅದನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ, ನಿಜವಾಗ್ಲೂ ಒಂದು ಜಾನಪದ ಸಂಸ್ಕೃತಿ ಉಳಿದಿದೆ ಅಂದ್ರೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಅಂತ ನಾನು ಹೇಳೋದು. ಆಯ್ತಾ? ತಲೆಮಾರಿನಿಂದ ತಲೆಮಾರಿಗೆ, ಬಾಯಿಂದ ಬಾಯಿಗೆ ಈ ಒಂದು ಮೌಖಿಕ ಸಾಹಿತ್ಯ ಈ ಇತಿಹಾಸ ರಚನೆಗೆ ನಮ್ಗೆ ಒಂದು ಹೆಲ್ಪ್ ಮಾಡುತ್ತೆ. ಇತಿಹಾಸ ರಚನೆಗೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಐತಿಹ್ಯ ಅಂತ ನಾವು ಓದ್ತೀವಿ. ಐತಿಹ್ಯ ಅಂದ್ರೂ ಅದೊಂದು ಮೌಖಿಕ ಸಾಹಿತ್ಯನೇ. ಮೌಖಿಕ ಸಾಹಿತ್ಯ ಅಂದ್ರೆ ಹೇಗೆ? ಐತಿಹ್ಯ ಅಂದ್ರೆ ಇತಿಹಾಸದೊಂದಿಗೆ ಬೆರೆತೆ ಜಾನಪದ ಕತೆ, ಸ್ಥಳಗಳ ಕತೆ. ಐತಿಹ್ಯ ಅಂದ್ರೇನು? ಸ್ಥಳಗಳ ಕತೆ, ಸ್ಥಳಗಳ ಮಹಾತ್ಮೆ ಅಂತ ನಾವೇನು ಓದ್ತೀವಲ್ಲ, ದೇವಸ್ಥಾನದ ಹೊರಗಡೆ ಎಲ್ಲ ಪುಸ್ತಕಗಳು ಸಿಗುತ್ತೆ ನಮ್ಗೆ, ದೇವಸ್ಥಾನದ ಆ ಚರಿತ್ರೆಯ ಬಗ್ಗೆ, ಅದೆಲ್ಲ ಐತಿಹ್ಯ. ಸ್ಥಳಗಳ ಕತೆ ಅಥವಾ ಧಾರ್ಮಿಕ ಕಥನಗಳನ್ನ ಸಂಬಂಧಿಸಿದ ಒಂದು ಜಾನಪದ ಪ್ರಕಾರಕ್ಕೆ ನಾವೇನಂತ ಕರಿತೀವಿ? ಐತಿಹ್ಯ ಅಂತ ಕರಿತೀವಿ. ಐತಿಹ್ಯವನ್ನ ಸ್ಥಳ ಪುರಾಣ ಅಂತಲೂ ಸಹ ಕರೀತಾರೆ. ಐತಿಹ್ಯ ನೀಡುವ ಪರೋಕ್ಷ ಮಾಹಿತಿಯಿಂದ ಈಗ ಇತಿಹಾಸ ರಚಿಸುವಂತ ಪ್ರಯತ್ನ ಕೂಡ ಇತ್ತೀಚೆಗೆ ಆಗ್ತಾ ಇದೆ. ಮೌಖಿಕ ಸಾಹಿತ್ಯ ಯಾಕೆ ಬೆಳವಣಿಗೆ ಬಂತು ಅಂದ್ರೆ, ನೋಡಿ, ಬುಡಕಟ್ಟು ಜನಾಂಗದ ಜನರಿಗೆ ಅಕ್ಷರದ ಜ್ಞಾನ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ಅವರು ಕಥೆಗಳ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಆ ಮಾತನ್ನ ಹೇಳ್ಕೊಂಡು ಬಂದು ಅದು ಒಂದು ಇತಿಹಾಸವಾಗಿ ಉಳಿದಿರುತ್ತೆ. ಇದೇ ಒಂದು ಮೌಖಿಕ ಸಾಹಿತ್ಯ ಅಥವಾ ಐತಿಹ್ಯ ಅಂತ ನೀವು ಕರೀಬಹುದು. ಇನ್ನು ಇವತ್ತಿನ ಕೋಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಆಗ ಜಗತ್ತು ನಿಮ್ಮ ಪಾದದಡಿಯಲ್ಲಿ ಇರುತ್ತೆ ಅಂತ. ನಾವು ನಮ್ಮ ಮೇಲೆ ನಂಬಿಕೆನೇ ಇರಲ್ಲ. ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡೋದಿಲ್ಲ, ನನಗೆ ಈ ಜಾಬ್ ಸಿಗೋದಿಲ್ಲ, ಅಥವಾ ನನ್ನ ಹತ್ರ ಕೆಲಸ ಆಗೋದಿಲ್ಲ, ನನ್ನ ಹತ್ರ ಈ ಕೆಲಸ ಆಗೋದಿಲ್ಲ, ಇದೆಲ್ಲ ಅವ್ರಿಗೆ, ಶ್ರೀಮಂತರಿಗೆ, ಅಥವಾ ಅವ್ರು ಹಿಂಗಿದಾನೆ ಹಂಗಿದಾನೆ, ಏನಿಲ್ಲ ರೀ, ಎಲ್ಲ ನಮ್ ಕಡೆ ಸಾಧ್ಯ. ಅದೇ ಹೇಳೋದು ಸ್ವಾಮಿ ವಿವೇಕಾನಂದರು, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಅಂದ್ರೆ ಇಡೀ ಜಗತ್ತು ನಮ್ಮ ಪಾದದಡಿಯಲ್ಲಿ ಅಂತ. ಅಂದ್ರೆ ನಾವು ಕೆಲಸ ಮಾಡ್ಬೇಕು, ಅಷ್ಟು ಪರಿಶ್ರಮ ಪಡ್ಬೇಕು, ಸುಮ್ಮನೆ ನಮ್ಮೇಲೆ ನಂಬಿಕೆ ಇಟ್ಟು ಮಲ್ಕೊಳ್ಳೋದಲ್ಲ. ಅದನ್ನು ಸ್ವಾಮಿ ವಿವೇಕಾನಂದರು ಹೇಳೋದು ಮರತೆ ನಾನು ಹೇಳಿದ್ದೀನಿ. ಇದಿಷ್ಟು ಈ ತರಗತಿಯ ವಿಷಯ. ಮುಂದಿನ ತರಗತಿಯಲ್ಲಿ ನಾವು ಪುರಾತತ್ವ ಮೂಲಾಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪುರಾತತ್ವ ಮೂಲಾಧಾರಗಳು ನೆನಪು ಮಾಡ್ಕೊಳ್ಳಿ, ಅದೊಂದು ಬಿಟ್ಟಿದೀವಿ ನಾವು. ಅದೊಂದು ತಿಳ್ಕೊಂಡ್ಬಿಟ್ರೆ ನಮ್ಮ ಮೂಲಾಧಾರಗಳ ಒಂದು ಸೀರೀಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೆ, ಇತಿಹಾಸ ಪ್ರೇಮಿಗಳಿಗೂ ಕೂಡ ಚಾನಲ್ ಅನ್ನ ಶೇರ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಜೈ ಹಿಂದ್.